ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಹಿಂದೆ ನೋಡ್ತಿರ್ಬೋದು ನಾವು ಎಲ್ಲಿ ಬಂದಿದ್ದೀವಿ ಅಂತ. ಆ್ಯಕ್ಚುಲಿ ಇಲ್ಲೊಂದು ಕಾರ್ನಿವಲ್ ನಡೀತಿದೆ. ಇದು ಕಾರ್ನಿವಲ್ ನಡೀತಿರೋದು ನವರಂಗ್ ಹತ್ರ KLE ಕಾಲೇಜ್ ಗ್ರೌಂಡಲ್ಲಿ. ಇವತ್ತು ಲಾಸ್ಟ್ ಇತ್ತು ಗೈಸ್. ಇದು ಆ್ಯಕ್ಚುಲಿ ತುಂಬ ಹತ್ರ ನಮಗೆ. ಇಶು, ಆರ್ ಯು ಎಕ್ಸೈಟೆಡ್ ಟು ಗೋ? Yes, madam. ಇಲ್ಲೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ ಸಿಗುತ್ತೆ. ವೆರೈಟಿ ಫುಡ್ ಸಿಗುತ್ತೆ ಇಲ್ಲಿ ನೋಡಿ. ಮ್ಯಾಂಗೋ ಟ್ರೈ ಮಾಡೋಣ ಬನ್ನಿ. ಸೊ ಫುಡ್ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ. ಅಜ್ಜು ಯಾವುದು ಏನು ಬೇಕು? ಅಜ್ಜು ಏನು ಟ್ರೈ ಮಾಡೋಣ? ಎಷ್ಟು ವೆರೈಟೀಸ್ ಆಫ್ ಫುಡ್ಸ್ ಇದೆ ಗೈಸ್. ನಾವು ಅದಕ್ಕೆ ಊಟನೂ ಮಾಡ್ಕೊಂಡ್ ಬಂದಿಲ್ಲ. ಟ್ರೈ ಮಾಡೋಣ. ಮ್ಯಾಂಗೋ ಹೋಳಿಗೆ ಐತೆ. ಮ್ಯಾಂಗೋ ಹೋಳಿಗೆ. ಓಕೆ, ಹೋಳಿಗೆ ಟ್ರೈ ಮಾಡೋಣ ಫಸ್ಟ್. ಏನು? ಹಾಂ ಕೊಡಿಸ್ತೀನಿ. ಮುರುಗೋಗಿರ್ಬೇಕಾ? ಸೊ ಎಮ್ಮಿಯಾಗಿ ಮ್ಯಾಂಗೋ ಹೋಳಿಗೆ ತೊಗೊಂಡು ಟೇಸ್ಟ್ ಮಾಡೋಣ ಗೈಸ್. ಮ್ಯಾಂಗೋ ಹೋಳಿಗೆ ಮಾತ್ರ ಸಕ್ಕತ್ತಾಗಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಸಂಡೇ ಅಂತೂ ನಮಗೆ ಇವತ್ತು ವೆರೈಟಿ ಭೋಜನ ಇವತ್ತು. ಮಳೆ ನೋಡಿ ಎಷ್ಟು ದಿನ ಆಯಿತು. ಇವಾಗಲೇ ಬರಬೇಕಾ? ಮನೆಯಲ್ಲಿದ್ದಾಗ ಒಂದು ಸಲ ಮಳೆ ಬರಲ್ಲ. ಇಶಾನ್ ಕತೆ ನೋಡಿ. ಇಶಾನ್ ಮಳೆ ಬರ್ತಿದೆ ಕೈ. ಛತ್ರಿ ತಂದಿದ್ದಕ್ಕೆ ಒಳ್ಳೇದೇ ಆಯ್ತು. ಬೇರೆ ದಾರಿ ಇಲ್ಲ, ಅಲ್ಲೂ ಇದು ಬರ್ಬೇಕು. ಅದು ಬೇಕಾ ನಿನ್ಗೆ? ಚೆನ್ನಾಗಿದೆ. ಬೇಕು ಏನು? ಹಾಂ, ಹೆಲಿಕಾಪ್ಟರ್. ಏರ್ಪೋರ್ಟ್ಗೆ ಹೋಗೋಣ ನಡಿ. ಏರ್ಪೋರ್ಟ್ಗೆ ಹೋಗೋಣ. ಹೆಲಿಕಾಪ್ಟರ್ ಬೇಕು ಅಂದರೆ ಏರ್ಪೋರ್ಟ್ಗೆ ಹೋಗ್ಬೇಕು. ಹಾಂ, ಚಿಕ್ಕದು. ಸೈಲೆಂಟ್ ಆಗಿದ್ರೆ ಕೊಡಿಸ್ತೀನಿ ಗೈಸ್. ನೋಡಿ ಎಲ್ಲ ರೀಸನಬಲ್ ಪ್ರೈಸಲ್ಲಿ ಎಷ್ಟು ಸ್ಟಾಲ್ಸ್ ಹಾಕಿದ್ದಾರೆ. ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನೋಡಿ, ಇಲ್ಲಿ ಕಾರ್ಟೂನ್ ಥರ ಡ್ರಾಯಿಂಗ್ ಬಿಡಿಸ್ತಾರೆ. ಈ ಕಡೆ ಎಲ್ಲ ಫುಡ್ ಸ್ಟಾಲ್ಸ್ ಹಾಕಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗೇ ನಮಗೆ ಫುಡ್ ಸ್ಟಾಲ್ ಸಿಕ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಇದು ನೋಡಿ ಮ್ಯಾಂಗೋ ಪಾನಿಪುರಿ ಕೌಂಟರ್ ರೀ. ಟ್ರೈ ಮಾಡೋಣ ಅಜ್ಜು. ಮ್ಯಾಂಗೋ ಪಾನಿಪುರಿ ಕೌಂಟರ್. ಹೇಗೆ ಮಾಡ್ತಾರೆ? ಗೈಸ್, ಇದು ಮ್ಯಾಂಗೋ ಫ್ಲೇವರ್ದಂದ್ರೆ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಹಿಡ್ಕೊಳ್ತೀನಿ.
ಎಮ್ಮಿ ತುಂಬ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಿದ್ದೀನಿ. ನೋಡಿ ಇಲ್ಲೆಲ್ಲ ಇಷ್ಟು ಅಫೋರ್ಡಬಲ್ ಪ್ರೈಸಸ್, 10 ರುಪೀಸ್, 20 ರುಪೀಸು ಎಲ್ಲ ಯೂಸಬಲ್ ಥಿಂಗ್ಸ್ ಸಿಗ್ತಿದೆ. ಇದೆಲ್ಲ ಮನೆಗೆ ಯೂಸ್ ಆಗೋವಂಥ ಐಟಮ್ಸು, ಎಲ್ಲ ಅಫೋರ್ಡಬಲ್ ಪ್ರೈಸು, 20 ರುಪೀಸ್. ಅದು ತಗೋಬೇಕಲ್ಲ. ನೋಡಿ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ತೌಸಂಡ್ಗೆ 5 ಚೆನ್ನಾಗಿದೆ ಮೇಡಮ್. ಎಲ್ಲ ಒಂದೇ ತರ ಮೆಟೀರಿಯಲ್ ಇಲ್ಲ ಮ್ಯಾಮ್, ಮಿಕ್ಸ್ ಮೆಟೀರಿಯಲ್. ಗೈಸ್ ನೋಡಿ ಈ ಥರ ಸ್ಯಾರಿ ಎಲ್ಲ 1000 ರುಪೀಸ್ಗೆ 5 ಕೊಡ್ತಿದ್ದಾರೆ. ಒಂದು ಸ್ಯಾರಿಗೆ 200 ಅಂತೆ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಹೌದಾ ರೀ? ಇದ್ಯಾಕೆ ಇದೆ ನಾಚ್ಕೊಳ್ತಿದ್ದೀರಾ? ಹಾಂ ಗೈಸ್ ನೋಡಿ ನಾನು ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ. ಇದು ಸ್ಯಾರಿ ಪ್ರೈಸ್ ಓನ್ಲಿ 200. ಚೆನ್ನಾಗಿದೆ ಅಲ್ಲ? ನಿಮ್ದು ಹೆಸರು ಇಟ್ಕೊಂಡೆ ಎಲ್ಲ ಹೆಸರು ತಗೊಳ್ತಿದೆ. ಇಲ್ಲಿ ಸಾಫ್ಟ್ ಆಗೂ ಇದೆ ಮೆಟೀರಿಯಲ್, ತುಂಬ ಚೆನ್ನಾಗಿದೆ. ಜೋರಾಗಿ ಹೇಳಿ. ಸೂರಜ್ ಸ್ಯಾರಿ ಎಂಟರ್ಪ್ರೈಸಸ್ ಅಂತ ಅವ್ರದ್ದು ಸೀರೆ ಎಲ್ಲಿಂದ ತಂದಿರೋದಲ್ಲ? ಸೂರತ್. ವ್ಯಾಪಾರದವ್ರು ನಾಚ್ಕೊಂಡ್ರೆ ಹೆಂಗೆ? ಕೂಗಿ ಒಂದ್ಸಲ ಕೂಗಿ ನೋಡಿ. ಅವ್ರು ಎಷ್ಟು ಚೆನ್ನಾಗ. ನೀವೆಲ್ಲಿ ಅವಾಗಲೇ ನಾಚ್ಕೊಂಡಿಲ್ಲ ತಾನೆ? ಇವರೇ 1000 ರೂಪಾಯಿಗೆ 5 ಸೀರೆ ಇದೆ ನೋಡಿ ಮೇಡಮ್. ಇಲ್ಲಿ ನೋಡಿ ಏನೋ ಸ್ಪಿನ್ ಮಾಡಿದ್ರೆ ಅಲ್ಲಿ ಏನು ಸಿಗತ್ತೆ ಅದು ಬರುತ್ತೆ. ಇದು ಒಂಥರ ಜಾತ್ರೆ ಫೀಲ್ ಆಗ್ತಿದೆ. ಮಳೆ ಬೇರೆ ಬಂತು. ಗೈಸ್ ಇಲ್ಲಿ ನೋಡಿ, ಇದು ಜಸ್ಟ್ 200. ಬ್ಯಾಕ್ ಸೈಡ್ ಲೇಸ್ ಕಾಲರ್ ಇದು ಚೆನ್ನಾಗಿದೆ. ಗೈಸ್ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಶಾಪಿಂಗ್ ಆಯಿತು ಇಲ್ಲಿ ಬಂದು. ಎಲ್ಲ ಆಲ್ಮೋಸ್ಟ್ 200, 150. ಸೊ ಇಲ್ಲಿ ಒಳ್ಳೆ ಶಾಪ್ ಆಯಿತು ಅಲ್ವಾ ಜೋ? ಮತ್ತು ಸಂಡೇ ವೆಲ್ ಸ್ಪೆಂಟ್ ಅಂತ ಅನಿಸ್ತು. ಎಲ್ಲ ರೀಸನಬಲ್ ಪ್ರೈಸು, ಒಳ್ಳೆ ಫುಡ್ ಸಿಗುತ್ತೆ, ತುಂಬ ಡ್ರೆಸ್ಸಸ್ ಸಿಕ್ತು. ತುಂಬ ಮಜಾ ಮಾಡ್ದ. ಇಶು ಮಜಾ ಮಾಡ್ದ. ವಾವ್, ಏನದು? ಬುಲೆಟ್ ಗಾಡಿ. ಓಕೆ, ಇವಾಗ ಹೊರಡ್ತಿದ್ದೀವಿ ಗೈಸ್. ಆಯಿತು, ಒಳ್ಳೆ ಚೆನ್ನಾಗಿತ್ತು ಎಲ್ಲ. ಏನು ಮಾಡ್ತಿದ್ದೀರಾ ನೀವಿಬ್ರು? ಕಾಫಿ ಕುಡಿಯೋಕೆ ಬಂದ್ರ, ಆಟ ಆಡೋಕ್ಕೆ ಬಂದ್ರ? ಪಾಪ ಅದು ನೋಡ್ತಿದ್ದೆ ನೀವು ಆಟ ಆಡ್ತಿದ್ದೆ. ಮಳೆಯಲ್ಲಿ ಈ ಥರ ಹೋಗಿ ತಿಂತಾ ಇದ್ದ ನೆಕ್ಸ್ಟ್ ಏನು ಓನ್ಲಿ ರಿಯಾಕ್ಷನ್ಸ್, ನೋ ಟಾಕಿಂಗ್. ನೋ ಟಾಕಿಂಗ್. ಏನು ಮಕ್ಕಳು ಹೇಳಿದ ಮಾತು ದೊಡ್ಡವ್ರು ಕೇಳ್ಬೇಕಾ? ಹಾಗಾದ್ರೆ
ಮಕ್ಕಳು ಮಾತು ದೊಡ್ಡವ್ರು ಕೇಳಬೇಕು. ಇವಾಗ ಏನು ಮಾಡಬೇಕು? ಚಿಕ್ಕಗೂ ಕೇಳ್ಬೇಕು, ದೊಡ್ಡಗೂ ನಾವು ಕೇಳ್ಬೇಕಾ? ಸರಿ, ಈಗ ಕಿರ್ಚಬಾರ್ದಂಗೆ. ಈಗ ಕೇಳು. ಇವಾಗ ಹೋಮ್ವರ್ಕ್ ಬರೆಯೋಕ್ಕೆ ಇಂಟ್ರೆಸ್ಟ್ ಇಲ್ವಾ ನಿಂಗೆ? ಬರ್ತೀನಿ ಈಗ. ಬಟ್ ಏನು ನಿನ್ನ ಪ್ರಾಬ್ಲಮ್ ಏನು? ಬಟ್ ನಾನು ನೀನು ಬಟ್ ಸ್ಟಿಕ್ಕರ್ ಇದು ಅದು ಒಂದು ವಾಟರ್ ಸ್ಟಿಕ್ಕರ್ಗೆ ಬೇಗ ಪಾಪ ಬೇಗ ಸ್ಟಿಕ್ಕರ್ ತಕ್ಷಣ ಬೇಗ ದುಡ್ಡು ಹಾಕೊಂಡು ಬರ್ತೀನಿ. ನಿನಗೆ ಈ ಹೋಮ್ವರ್ಕ್ ಬರಿಬೇಕಾದ್ರೆ ಅದು ಕೊಡ್ಸು ಇದು ಕೊಡ್ಸು. ಅದಾದ್ಮೇಲೆ ನಾನು ಹೋಮ್ವರ್ಕ್ ಬರೀತೀನಿ. ಈಗ ಆಲ್ರೆಡಿ 8 o'clock ಆಯಿತು. ಯಾವಾಗ ಬರೀತೀಯ ನೀನು? 8 o'clock ಆದ್ರೆ 9 o'clock 9 o'clock ಆದ್ರೆ 9 ಬೇಗ o'clock. ಬಂದ್ಬಿಡ್ತೀನಿ ಓದ್ಬಿಟ್ಟು. ಆಗ ಪಾಪ ಗಾಡಿ ಬರ್ತಿರ್ತೀನಿ ಬೇಗ ಫಾಸ್ಟ್ ಸ್ಪೀಡ್ ಎಲ್ಲ ಓಡ್ಬಿಟ್ಟು ಬರ್ತೀನಿ. ಇವಾಗ ನೀನು ಇಲ್ಲಿ ಮನೇಲಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಾಳೆ ಮಿಸ್ಸು ಟೆಸ್ಟ್ ಕೊಡ್ತಾರೆ. ಅವಾಗ ಏನು ಬರೀತೀಯ? ಪಕ್ಕದವ್ರ ಹತ್ರ ಕಾಪಿ ಮಾಡ್ತೀಯಾ? ಕಾಪಿ ಏನು ಮಾಡಲ್ಲ. ನೀನು ಕಡೆ ಇದಾದ್ ಮಾತ್ರ ಒಂದ್ಸಲಿ ಎಲ್ಲ ನಂಗೆ ಗೊತ್ತಿರುತ್ತೆ. ಒಂದ್ಸಲಿ ಇನ್ನೊಂದೆಲ್ಲ ನಂಗೆಲ್ಲ ನೀನು ಹೇಳ್ಕೊಡ್ತೀಯಲ್ಲ, ಆಗ ವಾಂಗಿರುತ್ತೆ. ನೀನು ಹೇಳ್ಕೊಡ್ತೀಯ ಅದು ಮಾತ್ರ ಒಂದು ವಿಷಯ ಅದು ಗೊತ್ತಾಗುತ್ತೆ. ಏನು ಕರೆಕ್ಟಾಗಿ ಹೇಳು. ಏನು ಅಂದ್ರೆ ನೀನು ವಾಂಗಾಗುತ್ತೆ. ಒಂದು ನೀನು ಹೇಳ್ತಿರ್ತೀಯಲ್ಲ ಅದನ್ನ ಬೇಗ ಮತ್ತೆ ಬಿಸ್ಕಾಬಿಟ್ಟು ಮತ್ತೆ ಬರ್ಸ್ತೀನಿ ನಾನು ಬೈತೀನಿ ಅಂತ ಬರ್ಬಿಡ್ತೀನಿ. ಅದು ಆಮೇಲೆ ನೆಕ್ಸ್ಟ್ ನಾಳಿಂದ ಇನ್ನೊಂದು ಬರ್ಸ್ತಾರೆ. ನಿನ್ಗೆ ಇವಾಗ ಓದಿಲ್ಲ ಅಂದ್ರೂ ನಾಳೆ ಹೆಂಗೆ ಬರೀತೀಯ ಎಲ್ಲ ಗೊತ್ತಾಗ್ಬಿಡುತ್ತಾ ನಿನಗೆ? ಹಾಂ, ಕೇಳ್ತೀನಿ. ನಾಳೆ ಪಪ್ಪ ಬರುತ್ತೆ, ಮಿಸ್ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ಯಾಕೆ? ಏನು ಹೇಳ? ಯಾಕಂದ್ರೆ ಹಾಂ, ಏನು ಪ್ರಾಬ್ಲಮ್ಮು? ಮಿಸ್ ಹತ್ರ ಮಾತಾಡಬಾರ್ದ ಪಪ್ಪ? ನಮ್ಮ ಮಿಸ್ ಆಮೇಲೆ ಬೈತಾರೆ, ಹೊಡಿತಾರೆ ಅಂದರೆ ನಿನ್ನ ಮನೇಲಿ ಹೇಳಿದ ಮತ್ತೆ ಕೇಳಲ್ಲ. ನೋಡು ಹೆಂಗೆ ಮಾಡ್ತೀಯ ನೀನು ಬರೆಯೋ ಟೈಮಲ್ಲಿ. ಬೈತಾರಿಲ್ಲ ಇದೆಲ್ಲ. ನೋಡು ಟಚ್ ಆಯಿತು, ಮಾಮಿ ಮಾಡ್ಕೊ. ಹಾಂ, ಇವಾಗ ಕೂತ್ಕೊಂಡು ಬರಿ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.